ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು 3ನೇ ಪಾಠವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡುತ್ತಿದ್ದೇನೆ. ನಾವು ಹಬ್ಬಗಳನ್ನು ಆಚರಿಸುತ್ತೇವೆ. ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು. ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆ ಅಲ್ಲವೇ? ಹಾಗಾದರೆ ಆ ತೊಂದರೆ ನಿವಾರಿಸಲು ಏನು ಮಾಡಬೇಕು ಎಂಬ ಕುತೂಹಲವೇ? ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನು ಈ ಪಾಠದ ಮೂಲಕ ತಿಳಿಯಬಹುದು. ಬಿಡುವಿನ ಸಮಯ. ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಮಂತ್ರಿಗಳು ಸಭೆಗೆ ಬಂದರು. ಮುಖ್ಯ ಗುರುಗಳು: ಮಕ್ಕಳೇ, ಇದು ಆಗಸ್ಟ್ ತಿಂಗಳು. ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು? ನೀ ಹೇಳಬಲ್ಲೆಯ ರಾಜು? ಎಲ್ಲರೂ: ಸ್ವಾತಂತ್ರ್ಯ ದಿನಾಚರಣೆ ಸರ್. ಮುಖ್ಯ ಗುರುಗಳು: ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿ ಅನುಸರಿಸಬೇಕು. ತಿಳಿಯಿತೇ? ಸರಿ ರಾಜು, ನೀನು ಹೇಳು, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಒಂದು ದಿನ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂಡಲದ ಸಭೆಯನ್ನು ಕರೆಯುತ್ತಾರೆ. ಮೊದಲಿಗೆ ಮುಖ್ಯ ಗುರುಗಳು ಮಕ್ಕಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ಎಂದು ಕೇಳುತ್ತಾರೆ. ಆಗ ಕೇಳುವಾಗ ಎಲ್ಲ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳುತ್ತಾರೆ. ಆಗ ಮುಖ್ಯ ಗುರುಗಳು ಹೇಳ್ತಾರೆ, ನೀವು ಹೇಳುವಾಗ ಸರದಿ ಅಂದರೆ ಒಬ್ಬರ ನಂತರ ಒಬ್ಬರು ಹೇಳಬೇಕು ಎಂದು ಹೇಳುತ್ತಾರೆ. ರಾಜು: ಮುಖ್ಯಮಂತ್ರಿ, ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ. ಮೇರಿ: ಆರೋಗ್ಯ ಮಂತ್ರಿ, ಸ್ವತಂತ್ರವಾದ ದಿನ ಹಾಗೆಂದರೇನು ಸರ್? ಮುಖ್ಯ ಗುರುಗಳು: ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಶರೀಫ್: ಉಪಮುಖ್ಯಮಂತ್ರಿ, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆ ಅಲ್ಲ ಸರ್? ಮುಖ್ಯ ಗುರುಗಳು: ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಆಗ ಮುಖ್ಯ ಗುರುಗಳು ರಾಜುವಿನ ಹತ್ತಿರ ಕೇಳುತ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ರಾಜು ಹೇಳುತ್ತಾನೆ, ನಮ್ಮ ದೇಶ ಸ್ವತಂತ್ರವಾದ ನೆನಪಿಗಾಗಿ ಪ್ರತಿ ವರ್ಷ ಇಡೀ ದೇಶದಲ್ಲಿ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಮೇರಿ: ಸ್ವತಂತ್ರವಾದ ದಿನ ಅಂದರೆ ಏನು ಅಂತ ಕೇಳುತ್ತಾಳೆ. ಹಾಗೆ ಮುಖ್ಯ ಗುರುಗಳು ಹೇಳುತ್ತಾರೆ, ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ನಮ್ಮ ದೇಶದ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ದೇಶಾಭಿಮಾನ ಅಂದರೆ ದೇಶದ ಬಗ್ಗೆ ಇರುವ ಅಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ಈ ನಮ್ಮ ದೇಶ ಸ್ವತಂತ್ರವಾದ ಸವಿ ನೆನಪಿಗಾಗಿ, ಅದಕ್ಕಾಗಿ ನಾವು ಪ್ರತಿ ವರ್ಷ ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಶಾಹೀನ್: ಗೃಹ ಮಂತ್ರಿ, ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್? ಮುಖ್ಯ ಗುರುಗಳು: ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು. ಮೈದಾನವನ್ನು ಸ್ವಚ್ಛಗೊಳಿಸಬೇಕು. ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ಐಶ್ವರ್ಯ: ಸಂಸ್ಕೃತಿ ಮಂತ್ರಿ, ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ. ಮುಖ್ಯ ಗುರುಗಳು: ಸಂತೋಷ.
ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ? ವಿವೇಕ್, ಕ್ರೀಡಾ ಮಂತ್ರಿ. ಸರ್, ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ. ಶಾಹಿನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು. ಆಗ ಮುಖ್ಯ ಗುರುಗಳು ಮಕ್ಕಳಿಗೆ ಹೇಳುತ್ತಾರೆ, ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಾವು ಸಿದ್ಧತೆ ಅಂದರೆ ತಯಾರಿ ಮಾಡಬೇಕು. ಸಿದ್ಧತೆ ಅಂದರೆ ಮೊದಲಿಗೆ ಆಟೋಟ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮೈದಾನವನ್ನು ಸ್ವಚ್ಛಗೊಳಿಸುವುದು ಇತ್ಯಾದಿ. ಆಗ ಮಕ್ಕಳು ಹೇಳುತ್ತಾರೆ, ನಾವು ಈ ಎಲ್ಲ ಕೆಲಸವನ್ನು ಹಂಚಿಕೊಂಡು ಮಾಡುತ್ತೇವೆ ಎಂದು ಹೇಳುತ್ತಾರೆ. ಮುಖ್ಯ ಗುರುಗಳು ಶಾಹಿನ್, ಐಶ್ವರ್ಯ, ಒಬ್ಬರು ಮಾತನಾಡುವಾಗ ನಿಮ್ಮೊಳಗೆ ಮಾತನಾಡಬಾರದು. ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು. ಐಶ್ವರ್ಯ, ಸಂಸ್ಕೃತಿ ಮಂತ್ರಿ. ಕ್ಷಮಿಸಿ ಸರ್, ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇವೆ. ಮುಖ್ಯ ಗುರುಗಳು ಜಾಣ ಮಕ್ಕಳು. ಕಾರ್ತಿಕ್, ಪೌರಾಡಳಿತ ಮಂತ್ರಿ. ಸರ್, ನಾವು 4ನೆಯ ತರಗತಿಯವರು. ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ. ಐಶ್ವರ್ಯ, ಸಂಸ್ಕೃತಿ ಮಂತ್ರಿ. ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ. ಮೇರಿ, ಆರೋಗ್ಯ ಮಂತ್ರಿ. ನಾವು 2ನೆಯ ತರಗತಿಯವರು. ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ. ಪಂಕಜ, ಹಣಕಾಸು ಮಂತ್ರಿ. ನಾವು 3ನೆಯ ತರಗತಿಯವರು. ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಸರ್. ಐಶ್ವರ್ಯ, ಸಂಸ್ಕೃತಿ ಮಂತ್ರಿ. ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ. ಮುಖ್ಯ ಗುರುಗಳು ಮಕ್ಕಳಲ್ಲಿ ಈ ವಿಷಯ ಮಾತನಾಡುತ್ತಿರುವಾಗ ಶಾಹಿನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು. ಇದನ್ನು ಗಮನಿಸಿ ಮುಖ್ಯ ಗುರುಗಳು ಅವರಿಗೆ ಹೇಳುತ್ತಾರೆ, ಒಬ್ಬರು ಮಾತನಾಡುವಾಗ ನಿಮ್ಮೊಳಗೆ ಮಾತನಾಡಬಾರದು. ಅವರ ಅಭಿಪ್ರಾಯ ಅಂದರೆ ಅವರ ಅನಿಸಿಕೆಯನ್ನು ನಾವು ಕೇಳಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ. ತಕ್ಷಣ ಅವರು ಹೇಳುತ್ತಾರೆ, ಕ್ಷಮಿಸಿ ಎಂದು. ಆಗ ಮುಖ್ಯ ಗುರುಗಳಿಗೆ ತುಂಬ ಸಂತೋಷವಾಗುತ್ತದೆ. ತುಂಬ ಜಾಣ ಮಕ್ಕಳು ಎಂದು ಹೇಳುತ್ತಾರೆ. ಮತ್ತು ಅವರು ಉಳಿದ ಕೆಲಸವನ್ನು ಎಲ್ಲ ತರಗತಿಯವರಿಗೆ ಅಂದರೆ ಬೇರೆ ಬೇರೆ ತರಗತಿಯ ಮಕ್ಕಳಿಗೆ ಹಂಚಿಕೊಂಡು ನೀವು ಮಾಡಬೇಕು ಎಂದು ಹೇಳುತ್ತಾರೆ. ಮೇರಿ, ಆರೋಗ್ಯ ಮಂತ್ರಿ. ಒಳ್ಳೆಯ ಸಲಹೆ. ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ, ಅವಳಿಂದ ಹಾಕಿಸೋಣವೇ ಸರ್? ಮುಖ್ಯ ಗುರುಗಳು ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಎಲ್ಲರೂ ಓ ಆಗಬಹುದು ಸರ್. ಕಾರ್ತಿಕ್, ಪೌರಾಡಳಿತ ಮಂತ್ರಿ. ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು? ರಾಜು, ಮುಖ್ಯಮಂತ್ರಿ. ನಮ್ಮ ತೋಟದಿಂದ ಮಾವಿನ ತಳಿರು, ಬಾಳೆಕಂಬ ತರುತ್ತೇನೆ. ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ. ಐಶ್ವರ್ಯ, ಸಂಸ್ಕೃತಿ ಮಂತ್ರಿ. ನಾವು 5ನೆಯ ತರಗತಿಯವರು. ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಸರ್. ಮತ್ತೆ ಮಾತು ಮುಂದುವರಿಸುವವರು ಮುಖ್ಯ ಗುರುಗಳು. ಐಶ್ವರ್ಯ, ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ? ಐಶ್ವರ್ಯ ಹೇಳುತ್ತಾಳೆ, ಧ್ವಜಸ್ತಂಭ ಅಂದರೆ ಬಾವುಟ ಹಾರಿಸುವ ಕಂಬ, ಅದರ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು. ಆಗ ಮೇರಿ ಹೇಳುತ್ತಾಳೆ, ಪಂಕಜ ತುಂಬ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ ಎಂದು. ಆಗ ಕಾರ್ತಿಕ್ ಹೇಳುತ್ತಾನೆ, ಅಲಂಕಾರ ಅಂದರೆ ಶೃಂಗಾರ ಮಾಡಲು ಬೇಕಾದ ಸಾಮಗ್ರಿಗಳನ್ನು ಯಾರು ತರುತ್ತಾರೆ ಎಂದು. ರಾಜು ಹೇಳುತ್ತಾನೆ, ನಮ್ಮ ಮನೆಯ ತೋಟದಿಂದ ಮಾವಿನ ತಳಿರು ಅಂದರೆ ಚಿಗುರು, ಬಾಳೆಕಂಬ ನಾನು ಮನೆಯಿಂದ ತರುತ್ತೇನೆ ಎಂದು ಹೇಳುತ್ತಾನೆ. 5ನೇ ತರಗತಿಯವರು ರಾಷ್ಟ್ರ ನಾಯಕರ ಅಂದರೆ ದೇಶ ಸೇವೆ ಮಾಡಿದ ಮಹನೀಯರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಎಂದು ಹೇಳುತ್ತಾರೆ. ರಮಾ, ವಿದ್ಯಾಮಂತ್ರಿ. ನಾನು 1ನೆಯ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ. ಮುಖ್ಯ ಗುರುಗಳು
ಸರಿ, ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ. ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ. ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ. ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು. ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದರು. ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು. ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು. ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಂತೆ ತಮ್ಮ ಕೆಲಸಕ್ಕೆ ಅವರವರ ತಯಾರಿ ಮಾಡಿಕೊಂಡರು. ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಮಕ್ಕಳು ನಸುಕಿನಲ್ಲಿ ಅಂದರೆ ಮುಂಜಾನೆ ಎದ್ದು ಸಿದ್ಧರಾಗುತ್ತಾರೆ. ಅವರೆಲ್ಲರೂ ತಮ್ಮ ತಮ್ಮ ಸಮವಸ್ತ್ರ ಧರಿಸಿ ಶಾಲೆಗೆ ಬರುತ್ತಾರೆ. ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿ ಗುರುಗಳೊಂದಿಗೆ ಜಯಘೋಷ ಎಂದರೆ ಜಯಕಾರವನ್ನು ಹಾಕುತ್ತಾ ಪ್ರಭಾತ ಪೇರಿ ಎಂದರೆ ಬೆಳಗಿನ ಜಾವ ನಡೆಸುವ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡರು. ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು. ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದರು. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಪ್ರೆಸಿಡೆಂಟ್ ಧ್ವಜಾರೋಹಣವನ್ನು ಮಾಡುತ್ತಾರೆ. ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರು, ಫಾರ್ ಎಕ್ಸಾಂಪಲ್ ಗಾಂಧೀಜಿ ಆಗ್ಬೋದು ಅಥವಾ ಜವಾಹರ್ಲಾಲ್ ನೆಹರು ಆಗ್ಬೋದು, ಅವರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡುತ್ತಾರೆ. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನವನ್ನು ಕೊಡುತ್ತಾರೆ. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಕಾರ್ಯಕ್ರಮವು ಯಾವ ರೀತಿ ನಡೆದಿತ್ತು ಎಂಬುದನ್ನು ಮೆಲುಕು ಹಾಕುತ್ತಾ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ. ಇಷ್ಟರವರೆಗೆ ನಾವು ಪಾಠದ ಅರ್ಥವನ್ನು ತಿಳಿದುಕೊಂಡೆವು. ಈಗ ಕಠಿಣ ಪದಗಳ ಅರ್ಥವನ್ನು ನಿಮಗೆ ತಿಳಿಸುತ್ತೇನೆ. ರಾಷ್ಟ್ರ, ದೇಶ, ಸರದಿ, ಅನುಕ್ರಮ, ಸ್ವಾಭಿಮಾನ, ಆತ್ಮಗೌರವ. ಸ್ಪರ್ಧೆ, ಪೈಪೋಟಿ, ತಳಿರು, ಚಿಗುರು, ಅಭಿಪ್ರಾಯ, ಅನಿಸಿಕೆ. ಧ್ವಜಸ್ತಂಭ, ಬಾವುಟ ಹಾರಿಸುವ ಕಂಬ. ಭಾವಚಿತ್ರ, ವ್ಯಕ್ತಿಯ ಚಿತ್ರ. ಆಮಂತ್ರಿಸು, ಆಹ್ವಾನಿಸು. ನೆರೆ, ಒಟ್ಟಾಗು. ಮಾರ್ಗದರ್ಶನ, ತಿಳಿ ಹೇಳುವುದು. ನಸುಕು, ಮುಂಜಾನೆ. ಜಯಘೋಷ, ಜಯಕಾರ. ವಿಜೇತರು, ಗೆದ್ದವರು.